ನಮಸ್ಕಾರ ಸ್ನೇಹಿತರೆ, ನಿಮ್ಮ ಖಾತೆಗೆ ಬರಬೇಕಾದ 2,000 ರೂಪಾಯಿ ನಿಂತಿದೆಯಾ? ಫ್ರೀ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆಯಾ? BPL ಕಾರ್ಡ್ನಲ್ಲಿ ರೇಷನ್ ಸಿಗ್ತಾ ಇಲ್ವಾ? ಜುಲೈ 2026ರಲ್ಲಿ ಕರ್ನಾಟಕ ಸರ್ಕಾರ 3 ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಶುದ್ಧೀಕರಣ ಮಾಡ್ತಾ ಇದೆ. ಈ ಒಂದೇ ತಪ್ಪು ಮಾಡಿದ್ರೆ ನಿಮ್ಮ ಹೆಸರು ಲಿಸ್ಟ್ ಇಂದ ಕಟ್ ಆಗಬಹುದು. ಈ ವಿಡಿಯೋದಲ್ಲಿ ನಾನು 3 ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿ ಮರುಅರ್ಜಿ ಪ್ರಕ್ರಿಯೆ ಏನು? ಗೃಹ ಜ್ಯೋತಿ ಯಾಕೆ ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ? BPL ಕಾರ್ಡ್ ಯಾರದ್ದು ರದ್ದಾಗುತ್ತೆ? ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಎಲ್ಲ ವೀಕ್ಷಕರು ವಿಡಿಯೋಸ್ ನೋಡ್ತಾ ಇದ್ದೀರಿ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದ ಸರ್ಕಾರಿ ಯೋಜನೆಗಳ ನೈಜ ಅಪ್ಡೇಟ್ ಕೊಡ್ತಾ ಇದ್ದೀನಿ ವೀಕ್ಷಕರೇ. ನಾವು ಹೇಳೋದು 100% ಸರ್ಕಾರಿ ಆದೇಶದ ಆಧಾರದ ಮೇಲೆ ಮಾತ್ರ, ಯಾವುದೇ ಸುಳ್ಳು ಸುದ್ದಿ ಇಲ್ಲ. ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ಮೊದಲು ಗೃಹಲಕ್ಷ್ಮಿಯಿಂದ ಶುರು ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಕರ್ನಾಟಕದ ಅತ್ಯಂತ ದೊಡ್ಡ ಗ್ಯಾರಂಟಿ ಯೋಜನೆ. ತಿಂಗಳಿಗೆ 2,000 ರೂಪಾಯಿ. ಈವರೆಗೆ ಸರ್ಕಾರ 62,345 ಕೋಟಿ ಖರ್ಚು ಮಾಡಿದೆ. 2026-27ಕ್ಕೆ ಇನ್ನೂ 28,608 ಕೋಟಿ ಬಜೆಟ್ ನಲ್ಲಿ ಇಟ್ಟಿದೆ. ಆದರೆ ಜುಲೈನಲ್ಲಿ ಸಿಎಂ DK ಶಿವಕುಮಾರ್ ಒಂದು ಮೀಟಿಂಗ್ ನಲ್ಲಿ ಏನ್ ಹೇಳಿದ್ರು ಗೊತ್ತಾ? 100 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಹೆಸರಲ್ಲಿ ಹೋಗಿದೆ. ಯಾರು ಬೇರೆಯವರ ಫೋನ್ ನಂಬರ್ ಕೊಟ್ಟಿದ್ದಾರೆ, ಬೇರೆ ರಾಜ್ಯದ ಬ್ಯಾಂಕಿಗೆ ಹೋಗ್ತಾ ಇದೆ. ಅದಕ್ಕೆ ಸರ್ಕಾರ 3 ನಿರ್ಧಾರ ತಗೊಂಡಿದೆ. ಪಾಯಿಂಟ್ ನಂಬರ್ 1, ಮರು ಅರ್ಜಿ ಕಡ್ಡಾಯ. ಎಲ್ಲ ಹಳೆಯ ಮತ್ತು ಹೊಸ ಫಲಾನುಭವಿಗಳು ಮತ್ತೆ ಅರ್ಜಿ ಹಾಕಬೇಕು. ಯಾಕೆ? ಸರಿಯಾದ ಮಾಹಿತಿ ಇದೆಯಾ ಅಂತ ಚೆಕ್ ಮಾಡೋಕೆ. ಯಾರನ್ನು ತೆಗೆಯಲ್ಲ ಅಂತ ಸರ್ಕಾರ ಹೇಳಿದೆ, ಆದರೆ ಸರಿಯಾದ ದಾಖಲೆ ಕೊಡಬೇಕು ಮಾತ್ರ. ಪಾಯಿಂಟ್ ನಂಬರ್ 2, ದೊಡ್ಡ ಪ್ರಮಾಣದಲ್ಲಿ ಹೆಸರು ತೆಗೆದುಹಾಕಲಾಗುತ್ತಿದೆ. CAG ರಿಪೋರ್ಟ್ ಮತ್ತು ಇಲಾಖೆ ಪರಿಶೀಲನೆಯಲ್ಲಿ ಏನು ಸಿಕ್ಕಿದೆ? 3 ಲಕ್ಷ ಮೃತ ಫಲಾನುಭವಿಗಳು. ಈವರೆಗೆ 115 ಕೋಟಿ ಕ್ಲೈಮ್ ಆಗಿದೆ. 2 ಲಕ್ಷಕ್ಕಿಂತ ಅಧಿಕ IT ರಿಟರ್ನ್ಸ್ ಸಲ್ಲಿಸಿರುವ ಮಹಿಳೆಯರು ಇವರು ಅನರ್ಹರಾಗಿದ್ದಾರೆ. ಹಾಗೂ 4 ಲಕ್ಷಕ್ಕಿಂತ ಅಧಿಕ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಸಿಸ್ಟಂನಿಂದ ಗೃಹಲಕ್ಷ್ಮಿ ಹಣದಿಂದ ತೆಗೆದುಹಾಕಲಾಗಿದೆ. ಪಾಯಿಂಟ್ ನಂಬರ್ 3, ಹೊಸ ತಂತ್ರಜ್ಞಾನ. ಈಗಿನಿಂದ ಬಯೋಮೆಟ್ರಿಕ್ ಪರಿಶೀಲನೆ, ಆಧಾರ್ ಲಿಂಕ್ ಕಡ್ಡಾಯ. ಎಲ್ಲ ಫಲಾನುಭವಿಗಳಿಗೆ ID ಕಾರ್ಡ್ ಕೊಡ್ತಾರೆ. ಆದ್ರೆ ನೀವು ಏನ್ ಮಾಡಬೇಕು? ಗಾಬರಿ ಆಗಬೇಡಿ, ಪ್ರಕ್ರಿಯೆ ತುಂಬಾ ಸಿಂಪಲ್. ಕಾಯಿರಿ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯವರು ನಿಮ್ಮ ಮನೆಗೆ ಬರ್ತಾರೆ. ಬರದಿದ್ದರೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ನಾಡ ಕಚೇರಿಗೆ ಹೋಗಿ ಈ ದಾಖಲೆ ತಗೊಂಡು ಹೋಗಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಮೊಬೈಲ್ ನಂಬರ್. ಮುಖ್ಯ ಸೂಚನೆ: ಯಾವುದೇ ಸೈಬರ್ ಸೆಂಟರ್ ಏಜೆಂಟ್ಗೆ ಹಣ ಕೊಡಬೇಡಿ, ಇದು ಸಂಪೂರ್ಣ ಫ್ರೀ ಇರುತ್ತೆ. ಇದೇ ಸಮಯದಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಗೃಹಲಕ್ಷ್ಮಿ ಲೋನ್ 30,000ದಿಂದ 3 ಲಕ್ಷ ಅಂತ ವಾಟ್ಸ್ಆಪ್ ನಲ್ಲಿ ಬರ್ತಾ ಇದೆ. ಇದು ಸರ್ಕಾರದ ಯೋಜನೆಯೇ ಅಲ್ಲ. OTP, ಬ್ಯಾಂಕ್ ವಿವರ ಕೇಳಿದ್ರೆ ಕೊಡಬೇಡಿ, ನೇರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ. ಸೊ ಗೃಹಲಕ್ಷ್ಮಿ ನಿಲ್ಲಲ್ಲ, ಆದರೆ ಪರಿಶೀಲನೆ ಆಗುತ್ತೆ. ಸರಿಯಾದ ಮಾಹಿತಿ ಇದ್ದವರು 2,000 ರೂಪಾಯಿ ಹಿಂದಿನಂತೆ ಬರುತ್ತೆ. ಹಾಗೂ ಯಾರಿಗೆ ಗೃಹಲಕ್ಷ್ಮಿ ಹಣ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈಗ ಎರಡನೇ ಯೋಜನೆ, ಗೃಹ ಜ್ಯೋತಿ. ಮನೆಯಲ್ಲಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 1.64 ಕೋಟಿ ಕುಟುಂಬಗಳು ಇದರ ಲಾಭ ಪಡೆಯುತ್ತಿದ್ದಾರೆ. ಆದರೆ ಇಲ್ಲಿಯೂ ಸಮಸ್ಯೆ ಇದೆ. ಸಮಸ್ಯೆಗಳು ಏನಿದಾವೆ? CM ಸ್ವತಃ ಹೇಳಿದ 3 ಸಮಸ್ಯೆ. ಒಬ್ಬರ ಹೆಸರಿನಲ್ಲಿ 5 ಮೀಟರ್, ಒಂದು ಮನೆಗೆ 1 ಮೀಟರ್ ಮಾತ್ರ ಇರಬೇಕು. ಕಮಿಷನಲ್ ದುರ್ಬಳಕೆ. ಅಂಗಡಿ, ಆಫೀಸ್ಗೆ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ಬೇರೆ ರಾಜ್ಯದವರು ಅಂದ್ರೆ ಕರ್ನಾಟಕದಲ್ಲಿ ಇಲ್ಲದೆ ಇದ್ದು ಲಾಭ ಪಡೆಯುತ್ತಿದ್ದಾರೆ. ಜೊತೆಗೆ 200 ಯೂನಿಟ್ ಕರೆಂಟ್ ನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಹೊರೆ ಜಾಸ್ತಿ ಆಗ್ತಾ ಇದೆ. ಹಾಗೂ ಸರ್ಕಾರದಿಂದ ಬಂದಿರುವ ಹೊಸ ನಿಯಮಗಳು. ಮೊದಲ ನಿಯಮ, ಮರು ಅರ್ಜಿ ಪ್ಲಸ್ ಪರಿಶೀಲನೆ. ನೀವು ಆ ಮನೆಯ ಓನರ್ನ ಬಾಡಿಗೆದಾರರ ಅಂತ ಮಾಹಿತಿ ಕೊಡಬೇಕು. ಎರಡನೇ ನಿಯಮ, ವಿಳಾಸ ಪರಿಶೀಲನೆ. ನೀವು ನಿಜವಾಗ್ಲೂ ಆ ಮನೆಯಲ್ಲಿ ವಾಸ ಇದ್ದೀರಾ ಅಂತ ಚೆಕ್ ಮಾಡ್ತಾರೆ. ಮೂರನೇ ನಿಯಮ, 200 ಯೂನಿಟ್ ಲಿಮಿಟೆಡ್ ಆಗಿ ಇರುತ್ತೆ, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹಾಗಾಗಿ ಗೃಹ ಜ್ಯೋತಿ ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿ ಜೊತೆಗೆ ಮರು ಅರ್ಜಿ ಸಲ್ಲಿಸಬೇಕಾಗುತ್ತೆ ವೀಕ್ಷಕರೇ. ಆದ್ರೆ ನಿಮ್ಮ ಮನೆಗೆ ಫ್ರೀ ಕರೆಂಟ್ ನಿಲ್ಲಲ್ಲ. ಆದ್ರೆ ಯಾರು ನಿಜವಾಗ್ಲೂ ಅರ್ಹರು ಅವರಿಗೆ ಮಾತ್ರ ಸಿಗುತ್ತೆ ಅಂತ ಸರ್ಕಾರ ಖಚಿತವಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗ ಮೂರನೇ ಅಪ್ಡೇಟ್, BPL ಕಾರ್ಡ್ ಬಗ್ಗೆ. ಇದು ನೇರವಾಗಿ ನಿಮ್ಮ ರೇಷನ್ಗೆ ಸಂಬಂಧಿಸಿದೆ. ಆಹಾರ ಇಲಾಖೆ ಜುಲೈ 2026ರಿಂದ ರಾಜ್ಯಾದ್ಯಂತ ದೊಡ್ಡ ಶುದ್ಧೀಕರಣ ಮಾಡ್ತಾ ಇದೆ. ಇದರ ಉದ್ದೇಶ ಒಂದೇ, ನಕಲಿ ಗ್ರಾಹಕರನ್ನು ತೆಗೆದು ನಿಜವಾದ ಗ್ರಾಹಕರಿಗೆ ಮಾತ್ರ ರೇಷನ್ ಸಿಗಬೇಕೆಂಬುದು ಸರ್ಕಾರದ ಉದ್ದೇಶ. ಹಾಗೂ ಪ್ರಮುಖ ಬದಲಾವಣೆಗಳು: EKYC ಕಡ್ಡಾಯ. ಜುಲೈ ನಂತರ ರೇಷನ್ ಅಂಗಡಿಯಲ್ಲಿ ಬೆರಳಚ್ಚು ಅಥವಾ ಮುಖದ ಮೂಲಕ EKYC ಮಾಡಲೇಬೇಕು. ಮಾಡದಿದ್ದರೆ ಆ ತಿಂಗಳು ರೇಷನ್ ಸಿಗಲ್ಲ. ಹಾಗೂ ಯಾರ ಹೆಸರು ಕಟ್ ಆಗುತ್ತೆ? ವರ್ಷಕ್ಕೆ IT ರಿಟರ್ನ್ ಸಲ್ಲಿಸುವರು, ಹಾಗೂ 4 ಚಕ್ರ ವಾಹನ ಹೊಂದಿರುವವರು, ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು, ನಗರದಲ್ಲಿ 1000 ಸ್ಕ್ವೇರ್ ಫೀಟ್ ಗಿಂತ ದೊಡ್ಡ ಮನೆ ಇರುವರು. ಇದರ ಜೊತೆಗೆ ಮನೆ ಪರಿಶೀಲನೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಹೇಳಿದ ಹಾಗೆ ಸಾಫ್ಟ್ವೇರ್ ರಿಪೋರ್ಟ್ ಮಾತ್ರ ನಂಬಬೇಡಿ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನೇರವಾಗಿ ಮನೆಗೆ ಬಂದು ಚೆಕ್ ಮಾಡ್ತಾರೆ. ಹಾಗೂ ಹೊಸ ಸ್ಮಾರ್ಟ್ ರೇಷನ್ ಕಾರ್ಡ್, ಅರ್ಹರಿಗೆ ಮಾತ್ರ ಹೊಸ ಕಾರ್ಡ್. ಇದರಲ್ಲಿ QR ಕೋಡ್ ಇರುತ್ತೆ, ದುರ್ಬಳಕೆ ತಡೆಯಲು. ಹಾಗಾದ್ರೆ ನೀವು ಈಗ ಏನ್ ಮಾಡಬೇಕು? ಆಗಸ್ಟ್ ಒಳಗಡೆ ಈ ಕೆಲಸ ಮಾಡಿ. ಆಧಾರ್ ಪ್ಲಸ್ ರೇಷನ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿಸಿ. ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ. ಆದಾಯ ಪ್ರಮಾಣ ಪತ್ರ ರೆಡಿ ಇಟ್ಕೊಳ್ಳಿ. ಹತ್ತಿರದ ಆಹಾರ ಇಲಾಖೆ ಅಥವಾ ನಾಡ ಕಚೇರಿಗೆ ಹೋಗಿ ನಿಮ್ಮ ಏನ್ ತಪ್ಪಾಗಿದೆ ಅದನ್ನು ಸರಿ ಮಾಡಿಸಿ. ಹಾಗೂ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ.
ಹಾಗೂ ಕೊನೆಯದಾಗಿ ಅನೇಕ ವೀಕ್ಷಕರು ಕೇಳುತ್ತಿರುವ ಪ್ರಶ್ನೆ. ಮೊದಲ ಪ್ರಶ್ನೆ, ಹಣ ಯಾವಾಗ ಬರುತ್ತೆ? ಪರಿಶೀಲನೆ ಆದ ನಂತರ ಎಂದಿನಂತೆ ಪ್ರತಿ ತಿಂಗಳು 10 ಅಥವಾ 15ರ ಒಳಗೆ ಬರುತ್ತೆ. ಡಿಲೇ ಆದರೆ ನಿಮ್ಮ ಬ್ಯಾಂಕ್ ಲಿಂಕ್ ಚೆಕ್ ಮಾಡಿಸಿ. ಎರಡನೇ ಪ್ರಶ್ನೆ, ಒಂದು ಮನೆಯಲ್ಲಿ 2 ಮಹಿಳೆಯರಿದ್ದರೆ ನಿಯಮದ ಪ್ರಕಾರ ಕುಟುಂಬದ ಮಹಿಳೆ ಮುಖ್ಯಸ್ಥೆ ಒಬ್ಬರಿಗೆ ಮಾತ್ರ 2,000 ರೂಪಾಯಿ ಸಿಗುತ್ತೆ. ಹಾಗೂ ಮೂರನೇ ಪ್ರಶ್ನೆ, ಹೆಸರು ಕಟ್ಟಾದ್ರೆ ಏನ್ ಮಾಡಬೇಕು? 30 ದಿನದ ಒಳಗೆ ದಾಖಲೆಯೊಂದಿಗೆ ಮೇಲ್ಮನವಿ ಸಲ್ಲಿಸಬಹುದು. ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಆಹಾರ ಇಲಾಖೆಗೆ ಹೋಗಿ. ಹಾಗೂ 4ನೇ ಪ್ರಶ್ನೆ, ಆನ್ಲೈನ್ ನಲ್ಲಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ? ಸೇವಾ ಸಿಂಧು ಅಥವಾ ಅಧಿಕೃತ ಗೃಹಲಕ್ಷ್ಮಿ ವೆಬ್ಸೈಟ್ ನಲ್ಲಿ ಹಾಗೂ ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ ಚೆಕ್ ಮಾಡಿ. ಸ್ನೇಹಿತರೆ, ಸರ್ಕಾರದ ಉದ್ದೇಶ ಸ್ಪಷ್ಟ ಯೋಜನೆ ನಿಲ್ಲಿಸುವುದು ಅಲ್ಲ, ದುರ್ಬಳಕೆ ನಿಲ್ಲಿಸಿ ನಿಜವಾಗ್ಲೂ ಬಡವರಿಗೆ ಅರ್ಹರಿಗೆ ಹಣ ತಲುಪಿಸುವುದು ಮಾತ್ರ. ಹಾಗಾಗಿ ಭಯ ಪಡಬೇಡಿ, ಸರಿಯಾದ ದಾಖಲೆ ಇಟ್ಕೊಳ್ಳಿ. ಈ ಮಾಹಿತಿ ನಿಮ್ಮ ತಾಯಿ, ಅಕ್ಕ, ನೆರೆಹೊರೆಯವರಿಗೆ ತುಂಬಾ ಉಪಯುಕ್ತ ಮಾಹಿತಿ. ಹಾಗಾಗಿ ಕಡ್ಡಾಯವಾಗಿ ಶೇರ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಕಮೆಂಟ್ ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಎಲ್ಲ ವೀಕ್ಷಕರು ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.